ನಮ್ಮ ಗೃಹ ಮಂತ್ರಿ ಕೂಡ ಆಗ್ರಹಿಸ್ತೇವೆ. ಏನು ಅವನು ಈ ರೀತಿ ಒಂದು ಮಾಡಿದಾನ, ಒಂದು ಹತ್ಯೆ ಮಾಡಿದ ವ್ಯಕ್ತಿಗೆ ಖಂಡಿತವಾಗ್ಲೂ ಗಲ್ಲು ಶಿಕ್ಷೆ ಏರಿಸಬೇಕಾದ ಕಠಿಣ ಶಿಕ್ಷೆ ಕೊಡಬೇಕಂತ ನಾವೆಲ್ಲರೂ ಆಗ್ರಹಿಸಿದ್ದೇವೆ. ಏನೋ ಒಂದು ಹೆಣ್ಣಿಗೆ ನ್ಯಾಯ ಸಿಗಲೇಬೇಕು. ಆ ಒಂದು ಹೆಣ್ಣಿನ ಮನೆಯವರ ಒಂದು ವಿಡಿಯೋ ನೋಡುವಾಗ ಕರುಳು ಚುರುಕಂತೆ ನಮಗೆ. ಎಲ್ಲ ಅಮಾಯಕ ಒಂದು ಹೆಣ್ಣಿನ ಹತ್ಯೆ ಮಾಡಿದವನಿಗೆ ಸಾರ್ವಜನಿಕ ಮುಂದೆ ಗಲ್ಲಿಗೇರಿಸಬೇಕು ಅನ್ನೋದು, ಅದೇ ನಮ್ಮ ಆಗ್ರಹ. ಒಂದು 16 ತಾರೀಕಿಗೆ ಒಂದು ಅಮಾಯಕ ಹೆಣ್ಣಿನ ಹತ್ಯೆ ಆಗಿದೆಯಾ, ಹತ್ಯೆ ಮಾಡಿದಂಥ ಅದು ವ್ಯಕ್ತಿ ಯಾರೇ ಆಗಲಿ ಈಗಾಗಲೇ ಬಂಧಿಸಿದಾರಂತೆ ಅವನೆಲ್ಲ ಹಾಸ್ಪಿಟಲ್ ಇದ್ದಾನಂತೆ. ಅವನಿಗೆ ಕೂಡಲೇ ಕಠಿಣ ಶಿಕ್ಷೆ ಕೊಡಬೇಕಂತ ನಾವೆಲ್ಲ ಆಗ್ರಹಿಸಿದ್ದೇವೆ. ಹಾಗೆಯೇ ನಾವು ನಮ್ಮ ಗೃಹ ಮಂತ್ರಿ ಕೂಡ ಆಗ್ರಹಿಸ್ತೇವೆ. ಏನು ಅವನು ಈ ರೀತಿ ಒಂದು ಮಾಡಿದಾನ, ಒಂದು ಹತ್ಯೆ ಮಾಡಿದ ವ್ಯಕ್ತಿಗೆ ಖಂಡಿತವಾಗ್ಲೂ ಗಲ್ಲು ಶಿಕ್ಷೆ ಏರಿಸಬೇಕಾದ ಕಠಿಣ ಶಿಕ್ಷೆ ಕೊಡಬೇಕಂತ ನಾವೆಲ್ಲರೂ ಆಗ್ರಹಿಸಿದ್ದೇವೆ. ಈಗ ಪ್ರತಿಭಟನೆ ಮಾಡಿದ್ರೆ ಎಲ್ಲಿ ಹೋಗ್ತೀವಿ? ನಾವು ಪ್ರತಿಭಟನೆ ಮಾಡಿದ ಮೇಲೆ SP ಅವರನ್ನು ಮೀಟ್ ಆಗ್ತೇವೆ ಮತ್ತು ಕಮಿಷನರ್ ಮೀಟ್ ಆಗಿ ಅವ್ರಿಗೆ ಮನವಿ ಕೂಡ ಕೊಡ್ತೇವೆ. ಏನೋ ಒಂದು ಹೆಣ್ಣಿಗೆ ನ್ಯಾಯ ಸಿಗಲೇಬೇಕು. ಆ ಒಂದು ಹೆಣ್ಣಿನ ಮನೆಯವರ ಒಂದು ವಿಡಿಯೋ ನೋಡುವಾಗ ಕರುಳು ಚುರುಕಂತೆ ನಮಗೆ. ಯಾಕೆಂದರೆ ಅವನಿಗೆ ಒಂದು ಗಲ್ಲಿಗೇರಿಸಲೇಬೇಕು. ಎಲ್ಲ ಅಮಾಯಕ ಒಂದು ಹೆಣ್ಣಿನ ಹತ್ಯೆ ಮಾಡಿದವನಿಗೆ ಸಾರ್ವಜನಿಕ ಮುಂದೆ ಗಲ್ಲಿಗೇರಿಸಬೇಕು ಅನ್ನೋದು, ಅದೇ ನಮ್ಮ ಆಗ್ರಹ. SP SP ಅವರಿಗೆ ಮನವಿ ಕೊಡ್ತಿದ್ದೀರಾ? ಮನವಿ ಕೊಡ್ತಿದ್ದೆ SP ಅವರಿಗೆ.